ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 2024 ನವೆಂಬರ್ ತಿಂಗಳಲ್ಲಿ ಸಂಭಲ್ ಅನ್ನುವಂತಹ ಪ್ರದೇಶ, ಉತ್ತರ ಪ್ರದೇಶದ ಸಂಭಲ್ ಅನ್ನುವಂತಹ ಪ್ರದೇಶದಲ್ಲಿ ಗೋಲಿಬಾರ್ ಆಗುತ್ತೆ. ಹಿನ್ನೆಲೆ ಏನು ಅಂತ ಆಮೇಲೆ ಹೇಳ್ತೀನಿ. ಆ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ಯುವಕ ಆಲಂ ಅನ್ನುವಂಥವನು 3 ಗುಂಡುಗಳು ತಗಲಿ ಪ್ರಾಣ ಬಿಡ್ತಾನೆ. ತಕ್ಷಣಕ್ಕೆ ಬಿಡೋದಿಲ್ಲ, ಆಸ್ಪತ್ರೆಯಲ್ಲಿ ಒಂದಷ್ಟು ದಿನ ಇದ್ದು ಜೀವ ಬಿಡ್ತಾನೆ. ಆ ನಂತರ ಆ ಒಂದು ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಅವರು ಬೇಕಂತಲೇ ಸೊಂಟದ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತೆಲ್ಲ ಹೇಳಿ ಒಂದಷ್ಟು ಪ್ರತಿಭಟನೆಗಳಾಯಿತು, ಕೇಸುಗಳು ಆಯಿತು. ಅಲ್ಲಿದ್ದಂತಹ ಸ್ಥಳೀಯ ನ್ಯಾಯಾಲಯ 15 ಪೊಲೀಸ್ ಆಫೀಸರ್ಗಳ ಮೇಲೆ FIR ಆಗಬೇಕು ಅಂತ ಆದೇಶ ಕೊಡ್ತು ಕಳೆದ ವಾರ. ಆದರೆ ಉತ್ತರ ಪ್ರದೇಶದ ಪೊಲೀಸರು ಆ ಆದೇಶವನ್ನು ಧಿಕ್ಕರಿಸಿ, ಇಲ್ಲ ನಾವು ಈ ಆದೇಶವನ್ನು ಪಾಲನೆ ಮಾಡಲ್ಲ, ನಾವು ಮೇಲಿನ ಕೋರ್ಟಿಗೆ ಹೋಗ್ತೀವಿ, ಈ ಆದೇಶ ಕೆಳ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿದ್ರು. ಅದರಲ್ಲೊಬ್ಬ ಮುಖ್ಯ ವ್ಯಕ್ತಿನೂ ಇದ್ದಾನೆ, ASP. ಆತನ ವಿಚಾರವನ್ನು ತಿಳಿಸ್ತೀನಿ, ಪೊಲೀಸ್ ಆಫೀಸರ್. ಆದರೆ ಈಗ ಯಾವ ಪೊಲೀಸರು ಕೋರ್ಟಿನ ಆದೇಶವನ್ನೇ ಧಿಕ್ಕರಿಸಿದಾರೋ ಅವರ ವಿರುದ್ಧ ಮೃತ ವ್ಯಕ್ತಿಯ ಸೋದರಿ ಹೈಕೋರ್ಟ್ ಬಾಗಿಲು ತಟ್ಟಿದ್ದಾರೆ. ಆ ಮೂಲಕ ಉತ್ತರ ಪ್ರದೇಶದ ಪೊಲೀಸರಿಗೆ ಸವಾಲು ಹಾಕಿದ್ದಾರೆ, ನಾನು ನನ್ನ ಸೋದರನ ಸಾವಿಗೆ ನ್ಯಾಯ ಪಡೆಯುವಂತಹ ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಮತ್ತು ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ ಅಂತ ಆಕೆ ಹೊರಗಡೆ ಬಂದು ಕೋರ್ಟಿಗೆ ಹೋಗಿ ಆ ನಂತರ ಒಂದಷ್ಟು ವಿಚಾರಗಳನ್ನು ಹೊರಗಿಟ್ಟಿದ್ದಾರೆ. ಆ ವಿಚಾರಗಳು ನಿಮ್ಮನ್ನು ತುಂಬ ಕಾಡುತ್ತವೆ, ಯಾಕಂದರೆ ಪೊಲೀಸರು ಮಾಡಿರುವಂತಹ ಕೆಲವು ಕೃತ್ಯಗಳು ಅದರಲ್ಲಿ ಇದ್ದಾವೆ ಈ ಪ್ರಕರಣದಲ್ಲಿ. ಸೊ ಏನೇನು ಹೇಳಿದ್ರು ಅವರು, ಇಡೀ ಪ್ರಕರಣ ಏನಾಗ್ತಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ನೆನಪಿದ್ರೆ ಸಂಭಲ್ ಅನ್ನುವಂತಹ ಪ್ರದೇಶದಲ್ಲಿ 2024 ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಒಂದಷ್ಟು ಪ್ರಕ್ಷುಬ್ಧ ವಾತಾವರಣ ಇತ್ತು. ಯಾಕೆಂದರೆ ಅಲ್ಲಿದ್ದಂತಹ ಒಂದು ಮಸೀದಿಯ ಒಳಗೆ ದೇವಸ್ಥಾನದ ಕುರುಹುಗಳಿದ್ದಾವೆ, ಮಸೀದಿಯ ಕೆಳಗೆ ಲಿಂಗ ಇದೆ, ದೇವಸ್ಥಾನದ ಕುರುಹುಗಳಿದ್ದಾವೆ, ಅವಶೇಷಗಳಿದ್ದಾವೆ ಅಂತೆಲ್ಲ ಒಂದಷ್ಟು ಗುಂಪುಗಳು ಒಂದು ಗಲಾಟೆಯನ್ನು ಶುರು ಮಾಡಿಕೊಂಡ್ರು. ಕೋರ್ಟ್ಗೂ ಹೋದರು. ಕೋರ್ಟು 1991 ಏನು ಪೂಜಾ ಸ್ಥಳಗಳ ಕಾಯ್ದೆ ಇದೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಆದೇಶವನ್ನು ಕೊಡ್ತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅಲ್ಲಿ ಒಂದು ಸರ್ವೆ ಮಾಡಲಿ ಅಂತ. ಅದು ಆ್ಯಕ್ಚುಲಿ ಮುಸ್ಲಿಂ ಸಮುದಾಯಕ್ಕೆ ಅಸಮಾಧಾನವನ್ನು ತಗೊಂಡು ಬಂತು. ಯಾಕೆಂದರೆ 1991 ಪೂಜಾ ಸ್ಥಳಗಳ ಕಾಯ್ದೆ ಏನಿದೆ ಅದು ಏನು ಹೇಳುತ್ತೆ ಅಂದರೆ 1947ಕ್ಕಿಂತ ಮೊದಲು ಮತ್ತು ಆ ದಿನಾಂಕಕ್ಕೆ ಯಾರ ಅಡಿಯಲ್ಲಿ ಯಾವ ಪೂಜಾ ಸ್ಥಳಗಳು ಇದಾವೋ ಅವು ಅವರದೇ ಒಂದು ಕಂಟ್ರೋಲಲ್ಲಿ ಇರ್ತವೆ, ಅದರಲ್ಲಿ ಬದಲಾವಣೆ ಮಾಡೋ ಹಾಗಿಲ್ಲ, ಎಕ್ಸೆಪ್ಟ್ ಫಾರ್ ಅಯೋಧ್ಯ ಅಂತ ಮಾಡಿದ್ರು. ಅಯೋಧ್ಯೆಯನ್ನು ಬಿಟ್ಟು ಬೇರೆ ಯಾವುದೂ ಸಹ 1947ರಲ್ಲಿ ಯಾರ ಕೈಯಲ್ಲಿತ್ತೋ, ಯಾವ ಧಾರ್ಮಿಕ ದತ್ತಿನೋ ಟ್ರಸ್ಟು ಯಾರ್ದು ಅದು ಓನರ್ಶಿಪ್ಪಲ್ಲಿದೆಯೋ ಅವರೇ ಅದಕ್ಕೆ ಓನರ್ ಆಗಿರ್ತಾರೆ, ಅದಕ್ಕೆ ತಕರಾರು ಕೋರ್ಟಿಗೆ ಹೋಗೋ ಹಾಗಿಲ್ಲ ಅಂತ. ಆದರೆ ಅಲ್ಲಿನ ನ್ಯಾಯಾಲಯ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಈ ಸಂಬಲ್ನಲ್ಲಿರುವಂತಹ ಮಸೀದಿಯಲ್ಲಿ ಸರ್ವೆ ಮಾಡಲಿ ಅಂತ ಹೇಳಿದ್ರು. ಒಂದು ಸರ್ವೆ ಆಯಿತು, ಇನ್ನೊಂದು ಸರ್ವೆಗೆ ಬಂದಾಗ ಗಲಾಟೆಗಳು ಆಯಿತು ಒಂದಷ್ಟು. ಆ ನಂತರ 24ನೇ ತಾರೀಕು ನವೆಂಬರ್ 2024 ಶುಕ್ರವಾರ ನಮಾಜ್ ಮುಗಿದ ನಂತರ, ಪ್ರಾರ್ಥನೆಗಳು ಮುಗಿದ ನಂತರ ದೊಡ್ಡ ಪ್ರತಿಭಟನೆಯನ್ನು ಮುಸ್ಲಿಂ ಸಮುದಾಯ ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಯಾರು ಮಾಡಿಸಿದ್ರು ಇದೆಲ್ಲವೂ ಕೂಡ ಯಾವುದು ಸರಿಯಾದ ತನಿಖೆಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸರ್ಕಾರವೇ ಆ ಮನಸ್ಥಿತಿಯಲ್ಲಿ ಇಲ್ಲದೆ ಇರಬೇಕಾದ್ರೆ ಯಾವುದು ಸಹ ಇಂಥದ್ದೇ ನಡೀತು, ಇವರೇ ಮಾಡಿದ್ರು ಅವರೇ ಮಾಡಿದ್ರು ಇಲ್ಲಿಯವರೆಗೆ ಪಕ್ಕ ಇಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಗುಂಡು ಹಾರಿಸಿದಾಗ ಆಲಂ ಅನ್ನುವಂಥ ವ್ಯಕ್ತಿ ಅಲ್ಲಿ ವ್ಯಾಪಾರ ಮಾಡಕ್ಕೆ ಹೋಗಿದ್ದ ಬೀದಿ ಬದಿ ವ್ಯಾಪಾರಿ, ಪಾಪ ಆತನಿಗೆ 3 ಗುಂಡುಗಳು ತಗುಲಿದ್ವು. 3 ಗುಂಡು. ಅನಂತರ ಆಸ್ಪತ್ರೆಗೆ ದಾಖಲಿಸಲಾಯಿತು, ಆತ ಮೃತನಾದ. ಆದರೆ ಆಸ್ಪತ್ರೆಗೆ ದಾಖಲಿಸಿದ ಗುಂಡು ಬಿದ್ದ ನಂತರ ಆತ ಆಸ್ಪತ್ರೆಯಲ್ಲಿದ್ದಾಗ ಆತನ ಸೋದರಿಗೆ ಒಂದಷ್ಟು ವಿಚಾರಗಳನ್ನು ಆತ ಹೇಳಿದಾನಂತೆ. ಹಾಗಂತ ಆತನ ಸೋದರಿ ಈಗ ಅವುಗಳನ್ನು ಹೊರಗಿಡ್ತಾ ಇದ್ದಾಳೆ.
ಸೊ ಏನೇನು ಹೊರಗಿಟ್ಟಿದ್ದಾರೆ ಆತನ ಸೋದರಿ ಅದನ್ನು ಆಮೇಲೆ ಹೇಳ್ತೀನಿ. ಈ ಕಡೆ ಬರೋದಾದರೆ ಈ ಪ್ರಕರಣ ನಡೆದ ತಕ್ಷಣವೇ ಆಲಂ ಅವರ ತಂದೆ ಕೋರ್ಟಿಗೆ ಹೋದರು. ನನ್ನ ಮಗನನ್ನ ಬೆನ್ನಿಗೆ ಗುಂಡು ಹೊಡೆದಿದ್ದಾರೆ ಅಂದರೆ ಪೊಲೀಸರು ಬೇಕು ಅಂತಲೇ ಗುಂಡು ಹೊಡೆದಿದ್ದಾರೆ, ಪೊಲೀಸರೇ ಗುಂಡು ಹಾರಿಸಿರೋದು ಅಂತ. ಫಸ್ಟ್ ಆಫ್ ಆಲ್ ಪೊಲೀಸರು ಹೇಳ್ತಿದ್ದಾರೆ ನಾವು ಗುಂಡು ಹಾರಿಸೇ ಇಲ್ಲ ಅಂತ. ಹಾಗಾದ್ರೆ ಯಾರು ಹಾರಿಸಿದ್ರು ಗುಂಡು ಅಂದರೆ ಅದಕ್ಕೆ ಉತ್ತರ ಇಲ್ಲ ಪೊಲೀಸರ ಹತ್ರ. ಬಟ್ ಆಲಂ ತಂದೆ ಕೋರ್ಟಿಗೆ ಹೋಗಿದ್ದು ಪೊಲೀಸರೇ ಗುಂಡು ಹಾರಿಸಿರೋದು, ಆ ಗುಂಡುಗಳು ಸೊಂಟದ ಮೇಲೆ ಶೂಟ್ ಮಾಡಿದ್ದಾರೆ, ಫೈರ್ ಮಾಡಿದ್ದಾರೆ, ಬೆನ್ನಿಗೆ ಬಿದ್ದಿದ್ದಾವೆ. ಹಾಗಾಗಿ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು, ಅವರು ಉದ್ದೇಶಪೂರ್ವಕವಾಗಿ ಆ ಕೆಲಸ ಮಾಡಿದ್ದಾರೆ ಅಂತ ಅವರು ಕೋರ್ಟ್ಗೆ ಹೋದರು. ಕೋರ್ಟು ಅದನ್ನು ಒಪ್ಪಿಕೊಂಡು 15 ಪೊಲೀಸ್ ಆಫೀಸರ್ಗಳ ವಿರುದ್ಧ FIR ದಾಖಲಿಸಿ ಅಂತ ಆದೇಶವನ್ನು ಕೊಡ್ತು. ಆದರೆ ಆ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಅಲ್ಲಿನ ಪೊಲೀಸರು ನಿರಾಕರಿಸಿದ್ರು. ನೋ, ವಿ ವಿಲ್ ನಾಟ್ ಒಬೇ ಇಟ್, ಇದು ಕಾನೂನು ಬದ್ಧವಾಗಿಲ್ಲ, ನಾವು ಹೈಯರ್ ಕೋರ್ಟ್ಗೆ ಹೋಗಿ ಇದನ್ನು ಮಾಫಿ ಮಾಡಿಸ್ಕೊಳ್ತೀವಿ, ನಾವು FIR ಹಾಕಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಅದರಲ್ಲಿ ಮುಖ್ಯವಾದಂತಹ ಒಬ್ಬ ವ್ಯಕ್ತಿ ಈಗ ASP, ಆವಾಗ ಇನ್ಸ್ಪೆಕ್ಟರ್, ಈಗ ASP ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರುವಂತಹ ಅನುಜ್ ಚೌಧರಿ. ಈ ಅನುಜ್ ಚೌಧರಿ ಅನ್ನುವಂತಹ ವ್ಯಕ್ತಿ ಫೇಮಸ್ ಆಗಿದ್ದು ಯಾವ ವಿಚಾರಕ್ಕೆ ಗೊತ್ತಾ? ಮುಸ್ಲಿಮರ ಮೇಲಿನ ದ್ವೇಷಕ್ಕೆ. ಹೋಳಿ ಸಂದರ್ಭದಲ್ಲಿ ಆತ ಕೊಟ್ಟಂತಹ ಒಂದು ಹೇಳಿಕೆಯಿಂದ, ಏನು ಆ ಇನ್ಸ್ಪೆಕ್ಟರ್ ಆಗಿದ್ದಂತಹ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಅಂದ್ರೆ, ನೋಡಿ ವರ್ಷಕ್ಕೆ 52 ಬಾರಿ ಶುಕ್ರವಾರಗಳು ಬರ್ತವೆ, 52 ಬಾರಿ ನೀವು ನಮಾಜ್ಗೆ ಹೋಗ್ತೀರಿ, ಶುಕ್ರವಾರದ ನಮಾಜ್ಗೆ. ಈ ಬಾರಿ ಹೋಳಿ ಹಬ್ಬ ಶುಕ್ರವಾರನೇ ಬರ್ತಿದೆ, ನಿಮಗೆ ನಿಮ್ಮ ಮೇಲೆ ಹೋಳಿ ಬೀಳಬಾರದು ಅನ್ನೋದೇ ಇದ್ದರೆ ನೀವು ಅವತ್ತೊಂದು ದಿನ ಮಸೀದಿಗೆ ಹೋಗಬೇಡಿ, ಮನೇಲೇ ಇರಿ. ಹಿಂಗಿದೆ ನೋಡಿ. ಹೋಳಿ ಬಲವಂತಕ್ಕೆ ಯಾರ ಮೇಲಾದ್ರೂ ಹಾಕಿದ್ರೆ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಬೇಕಾದಂತಹ ಪೊಲೀಸ್ ಆಫೀಸರ್ ಅವರು ಹಾಕ್ತಾರೆ, ಹಾಕಿದ್ರೆ ಹಾಕಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದ್ರೆ ಮನೆಯಲ್ಲೇ ಇರಿ, ಶುಕ್ರವಾರ ಆದರೂ ನೀವು ಮಸೀದಿಗೆ ಹೋಗ್ಬೇಡಿ, ಮನೆಯಲ್ಲೇ ಇರಿ, ವರ್ಷಕ್ಕೆ 52 ಶುಕ್ರವಾರ ಬರುತ್ತೆ, ಒಂದು ಶುಕ್ರವಾರ ಮಿಸ್ ಆದ್ರೆ ಏನೂ ಆಗಲ್ಲ ಅಂತ ಹೇಳಿಕೆ ಕೊಟ್ಟ. ಆ ಹೇಳಿಕೆಯಿಂದ ಈ ಪುಡಿ ರೌಡಿಗಳು, ಹಿಂದುತ್ವದ ಗ್ಯಾಂಗುಗಳು ಎಲ್ಲರೂ ಜೈ 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 ಅನ್ನೋ ರೀತಿಯಲ್ಲಿ ಆತನನ್ನು ಮೆರೆದಾಡಿಸಿದ್ರು. ಅದೇ ರೀತಿಯಾಗಿ ಉತ್ತರ ಪ್ರದೇಶ ಸರ್ಕಾರ ಸಹ ಇನ್ಸ್ಪೆಕ್ಟರಿಂದ ಆತನನ್ನ ASPಗೆ ಪ್ರಮೋಷನ್ ಕೊಡ್ತು. ಈಗ ASP ಆತನೂ ಸಹ ಆ ಪಟ್ಟಿಯಲ್ಲಿದ್ದ, ಆತನ ವಿರುದ್ಧವೂ ಸಹ FIR ಆಗಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಬಟ್ ಈಗ ಉತ್ತರ ಪ್ರದೇಶ ಪೊಲೀಸರು ನಾವು ಮಾಡಲ್ಲ, ನಾವು ಮೇಲಿನ ಕೋರ್ಟಿಗೆ ಹೋಗಿ ಅದನ್ನು ಮಾಫಿ ಮಾಡಿಸ್ಕೊಳ್ತೀವಿ ಅಥವಾ ಅದನ್ನು ರದ್ದು ಮಾಡಿಸ್ಕೊಳ್ತೀವಿ ಅಂತ ಅವರು ವಾದ ಮಂಡಿಸ್ತಿದ್ದಾರೆ. ಈ ನಡುವೆ ಈ ಕೆಳ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಿಲ್ಲ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಲಂ, ಯಾರು ಮೃತನಾದ ಆಲಂ ಇದಾನಲ್ಲ, ಆತನ ಸೋದರಿ ಹೈಕೋರ್ಟ್ ಬಾಗಿಲು ತಟ್ಟಿದ್ದಾರೆ. ಹೈಕೋರ್ಟ್ ಬಾಗಿಲು ತಟ್ಟಿ ಅದರ ನಂತರ ಆಕೆ ಬಿಡುಗಡೆ ಮಾಡಿರುವಂತಹ ಕೆಲವು ಹೇಳಿಕೆಗಳು ನಮ್ಮನ್ನ ಬೆಚ್ಚಿ ಬೀಳಿಸ್ತವೆ. ಏನು ಅನ್ನೋದು ಆಕೆ ಹೇಳ್ತಿರುವಂತಹದ್ದು, ಗುಂಡು ಬಿದ್ದ ನಂತರ ಆಸ್ಪತ್ರೆಯಲ್ಲಿದ್ನಲ್ಲ ನನ್ನ ಸೋದರ, ಆಗ ಅವನಿಗೆ ಪ್ರಜ್ಞೆ ಬಂದಾಗ ನನಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾನೆ, ಪೊಲೀಸರೇ ಗುಂಡು ಹಾರಿಸಿದ್ದು ಅಂತ ತಿಳಿಸಿದ್ದಾನೆ ಅಂತ ಆತನ ಸೋದರಿ ಹೇಳ್ಕೊಳ್ತಿದ್ದಾರೆ. ಈಗ ಆದರೆ ಪೊಲೀಸರು ಹೇಳ್ತಿರೋದು ನಾವು ಗುಂಡು ಹಾರಿಸೇ ಇಲ್ಲ ಅಂತ. ಯಾರು ಹಾರಿಸಿದ್ರು? ಹಾಗಾದ್ರೆ ಗುಂಡು ಬಿದ್ದಿದ್ದು ನಿಜನಾ ಅಂದ್ರೆ ಪೊಲೀಸರು ಹೌದು ಗುಂಡು ಬಿದ್ದಿದ್ದು ನಿಜ, ಯಾರು ಹಾರಿಸಿದ್ರು ಅಂದ್ರೆ ನಮಗೆ ಗೊತ್ತಿಲ್ಲ. ಇದು ಅವರ ಪೊಲೀಸರ ವಾದ. ಬಟ್ ಈಗ ಈ ಆಲಂ ಅನ್ನುವಂತಹ ವ್ಯಕ್ತಿ, ಮೃತ ವ್ಯಕ್ತಿಯ ಸೋದರಿ ರಜಿಯಾ ಅನ್ನುವಂಥ ಆಕೆ ಹೊರಗಡೆ ಬಂದು ಹೇಳ್ತಿರೋದು, ನನ್ನ ಸೋದರ ಪ್ರಜ್ಞೆ ಬಂದಾಗ ಹೇಳ್ದ ಪೊಲೀಸರೇ ಗುಂಡು ಹಾರಿಸಿದ್ದು, ಪೊಲೀಸರ ಗುಂಡು ನನಗೆ ಬಿತ್ತು, ಪೊಲೀಸರು ಗುಂಡು ಹಾರಿಸಿದ್ದನ್ನು ನಾನು ನೋಡಿದೆ ಅಂತ ಆಕೆಯ ಸೋದರಿ ಹೇಳಿದ ಹಾಗೆ ಆಕೆ ಹೇಳ್ಕೊಳ್ತಿದ್ದಾಳೆ. ಅದರ ಜೊತೆಗೆ ಅದಾದ ನಂತರ ಪೊಲೀಸರು ಆಗಾಗ ಮನೆಗೆ ಬಂದು ನನ್ನ ತಂದೆ ಮತ್ತು ಸೋದರರನ್ನ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಮಾನಸಿಕವಾಗಿ, ಇದ್ರ ಬಗ್ಗೆ ಕೋರ್ಟ್ ಕೇಸ್ ವಾಪಸ್ ತಗೊಳ್ಬೇಕು, ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಲ್ಲು ತೂರಾಟದಂತಹ ಕೇಸುಗಳನ್ನು, PT ಕೇಸುಗಳನ್ನು ಹಾಕಿ ನಿಮ್ಮನ್ನು ಒಳಗೆ ಹಾಕಿಸ್ತೀನಿ ಅಂತ ಹೆದರಿಸ್ತಾ ಇದ್ರು ಪೊಲೀಸರು, ಉತ್ತರ ಪ್ರದೇಶ ಪೊಲೀಸರು ಅಂತ ಈ ರಜಿಯಾ ಈಗ ಆರೋಪ ಮಾಡ್ತಿದ್ದಾರೆ. ಒಂದು ಕಡೆ ತನ್ನ ಸೋದರನಿಗೆ ಗುಂಡು ಹೊಡೆದಿದ್ದು ಪೊಲೀಸರೇ ಅಂತ ತನ್ನ ಮೃತ ಸೋದರ ಸಾವಿಗೂ ಮೊದಲು ಹೇಳಿದ್ದಾನೆ ಅಂತ ಹೇಳ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ನನ್ನ ಮನೆಗೆ ಬಂದು ನನ್ನ ತಂದೆ, ನನ್ನ ಸೋದರರನ್ನ ನಿರಂತರವಾಗಿ ಹಿಂಸಿಸ್ಕೊಂಡು ಹೋಗ್ತಿದ್ದಾರೆ, ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ, ಕೇಸ್ ವಾಪಸ್ ತಗೋಬೇಕು, ಇಲ್ಲದೆ ಹೋದ್ರೆ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿಸ್ತೀನಿ ಅಂತ ಹೆದರಿಸ್ತಿದ್ದಾರೆ ಅಂತ. ಯೋಚನೆ ಮಾಡಿ, ಸಾಧ್ಯ ಇಲ್ವಾ? ಯೋಚನೆ ಮಾಡಿ.
ಸೊ ಇಷ್ಟು ಸಂಭಲ್ನಲ್ಲಿ ನಡೀತಾ ಇದೆ. ಒಂದು ಕೆಳ ನ್ಯಾಯಾಲಯ ಆದೇಶ ಕೊಡುತ್ತೆ, ಆ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಪೊಲೀಸರು ನಿರಾಕರಿಸ್ತಾರೆ. ಆ ನ್ಯಾಯಾಲಯದ ಆದೇಶ ಪಾಲನೆ ಆಗೋಗೆ ನೋಡ್ಕೊಳ್ಳಿ ಅಂತ ಆ ಮೃತ ವ್ಯಕ್ತಿಯ ಸೋದರಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಸೊ ಮುಂದೇನಾಗುತ್ತೆ ಗೊತ್ತಿಲ್ಲ. ಹೈಕೋರ್ಟಲ್ಲಿ ಏನು ಆದೇಶ ಬರುತ್ತೆ ಅದರ ಆಧಾರದ ಮೇಲೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಹೈಕೋರ್ಟ್ ಆದೇಶ ಕೊಟ್ಟ ಮೇಲೂ ಸಹ ಪೊಲೀಸರು ನಿರಾಕರಿಸೋಕ್ಕಂತೂ ಸಾಧ್ಯ ಇರಲ್ಲ. ಅವಾಗ ಏನಾದರೂ ಮಾಡೋಕೆ ಹೋದರೆ ಹೈಕೋರ್ಟ್ ಸುಮ್ಮನೆ ಬಿಡಲ್ಲ ಈ ಪೊಲೀಸರನ್ನು, ಉತ್ತರ ಪ್ರದೇಶ ಸರ್ಕಾರವನ್ನು. ಸೊ ಆಗ ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟು ಈ ಆಲಮ್ ಅನ್ನುವಂತಹ ವ್ಯಕ್ತಿ ಸಂಭಲ್ನಲ್ಲಿ ಸಾವಾಗಿತ್ತಲ್ಲ ಗೋಲಿಬಾರ್ನಲ್ಲಿ, ಯಾರು ನಡೆಸಿದ್ರು ಗೋಲಿಬಾರ್ ಗೊತ್ತಿಲ್ಲ, ಬಟ್ ಗುಂಡೇಟಿಗೆ ಬಲಿಯಾದಂತಹ ವ್ಯಕ್ತಿಯ ಕುರಿತಾಗಿ ಈಗ ಆಗಿರುವಂತಹ ಹೊಸ ಬೆಳವಣಿಗೆಗಳು. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.